ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇನ್ ದಿಸ್ ವಿಡಿಯೋ ಯು ವಿಲ್ ಗೆಟ್ ದಿ ಸಮ್ಮರಿ ಆಫ್ ದಿ ಪೋಯಮ್ ಆ್ಯಂಡ್ ಓಲ್ಡ್ ವುಮೆನ್ ರಿಟನ್ ಬೈ ಅರುಣ್ ಕೋಲ್ಕತ್ಕರ್. ನೋಡಿ ವಿದ್ಯಾರ್ಥಿಗಳೇ, ಚಾಪ್ಟರ್ 11 ಕಾಮರ್ಸು, ಆರ್ಟ್ಸು, ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಇದೇ ಒಂದು ಪೋಯಮ್ ಇರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪೋಯಮ್ ಆಗಿರುತ್ತೆ. ಏನೇ ಪ್ರಶ್ನೆ ಕೇಳಿದರೂ ತಾವುಗಳು ಇದರ ಒಂದು ಸಮ್ಮರಿಯನ್ನು ಬರೀರಿ ಈ ಒಂದು ಪದ್ಯದಿಂದ. ಬನ್ನಿ ಸರ್, ಈಗ ನಾವು ನೋಡ್ತಾ ಹೋಗೋಣ. ಆ್ಯಂಡ್ ಓಲ್ಡ್ ವುಮೆನ್ ಅನ್ನುವಂಥದ್ದು ಬರೆದವರು ಅರುಣ್ ಕೋಲ್ಕತ್ಕರ್. ಆಯಿತಾ, ಹಾಗಿದ್ರೆ ಕೋಲತ್ಕರ್ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಬರೀಬೇಕು ಇದನ್ನೆಲ್ಲ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ. ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ, ಬೇಜಾರಾಗಬೇಡಿ. ನೋಡಿ, ಕೀ ಆನ್ಸರ್ ಸಿಗೋದು ನಿಮ್ಮ ಗೈಡಲ್ಲಿ ಸಿಗುತ್ತೆ, ನಿಮ್ಮ ಲೆಕ್ಚರರ್ಸ್ ಕೊಡ್ತಾರೆ, ನಿಮ್ಮ ಫ್ರೆಂಡು ಕೂಡ ಕೊಟ್ಟಿರ್ತಾನೆ. ಅದು ಮುಖ್ಯ ಅಲ್ಲ. ಇಲ್ಲಿ ಆನ್ಸರ್ ಸಿಗುವಂಥದ್ದು ಅರ್ಥ ಮಾಡಿಕೊಳ್ಳುವಂಥದ್ದು ಅದು ಮುಖ್ಯ ಆಗಿರುತ್ತೆ. ಯಾಕಂದರೆ ಎಕ್ಸಾಮಲ್ಲಿ ಅರ್ಥ ಮಾಡ್ಕೊಂಡಿದ್ದನ್ನು ಬರೆಯಬಹುದು. ಭಾಳ ಈಸಿಯಾಗಿ ಈ ಆನ್ಸರನ್ನು ಪ್ರಿಪೇರ್ ಮಾಡಿದ್ದೇವೆ. ಆ್ಯನ್ ಓಲ್ಡ್ ವುಮೆನ್ ಈಸ್ ಎ ಪೋಯಮ್ ರಿಟನ್ ಬೈ ಅರುಣ್ ಕೋಲತ್ಕರ್. ದಿಸ್ ಪೋಯಮ್ ಪ್ರೆಸೆಂಟ್ಸ್ the old woman in a different picture as the speaker discovers her in a new light. He finds this woman near a temple shrine, looking weak but firm in her eyes. ಹೀಗಂತ ಹೇಳಿದರೆ ಈ ಪದ್ಯವನ್ನು ಬರೆದವರು ಅರುಣ್ ಕೋಲತ್ಕರ್ ಅಂತ. ಅರುಣ್ ಕೋಲತ್ಕರ್ ಅವರು ಈ ಅಜ್ಜಿಯ ಬಗ್ಗೆ ಸಂಪೂರ್ಣವಾಗಿ ಡಿಫ್ರೆಂಟ್ ಪಿಕ್ಚರ್, ಅಂದರೆ ಎಲ್ಲ ಒಂದು ದಿಕ್ಕಿನಲ್ಲಿಯೂ ಕೂಡ ಇವಳ ಬಗ್ಗೆ ಮಾತನಾಡಿದ್ದಾರೆ ಈ ಒಂದು ಪದ್ಯದಲ್ಲಿ. ಯಾಕಂದರೆ ಆ ಒಂದು ಹೆಣ್ಣು, ಆ ಒಂದು ಅಜ್ಜಿ ಅವರಿಗೆ ಸಿಕ್ಕಿದ್ದು ನಿಯರ್ ಟೆಂಪಲ್, ಗುಡಿಯ ಏನಂತೀರ ಸನಿಹದಲ್ಲಿ ಅಂತ. ಬಹಳ ವೀಕಾಗಿ ಕಾಣ್ತಾ ಇದ್ಲು ಅಜ್ಜಿ, ಬಟ್ ಫರ್ಮ್ ಇನ್ನರ್ ಐಸ್, ಆದರೆ ದಿಟ್ಟತನ ಅನ್ನೋದು ಅವಳಲ್ಲಿ ಹುಮ್ಮಸ್ಸು ಅನ್ನೋದು ತುಂಬಿತ್ತು. ಶಿ ವಾಂಟ್ಸ್ ಹಿಮ್ ಟು ಟೇಕ್ ಟು ದಿ ಹಾರ್ಸ್ ಶೋ ಶ್ರೈನ್. ಆ ಕುದುರೆ ಹೆಜ್ಜೆ ಗುರುತಿದೆ ಅಲ್ವಾ, ಅಲ್ಲಿ ನಿನಗೆ ಕರ್ಕೊಂಡು ಹೋಗ್ತೀನಿ ಅಂತ ಪದೇ ಅವಳು ಹೇಳ್ತಾ ಇದ್ಲು. ಏನಕ್ಕೆ? ಫಾರ್ 50 ಪೈಸೆ ಕಾಯಿನ್, 50 ಪೈಸೆ ಕೊಟ್ಟರೆ ಸರ್ ನಿಮಗೆ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಧೋ ಇನಿಷಿಯಲಿ ದ ಸ್ಪೀಕರ್ ವಾಂಟ್ಸ್ ಟು ಇಗ್ನೋರ್ ಹರ್. ಈ ನಮ್ಮ ಅರುಣ್ ಕೋಲತ್ಕರ್ ಅವರು ಅವಳನ್ನು ಇಗ್ನೋರ್ ಮಾಡ್ತಾ ಇರ್ತಾರೆ ಪ್ರಥಮ ಬಾರಿಗೆ. ಇನಿಷಿಯಲಿ ಅಂದರೆ ಮೊದಲಿಗೆ ಅಂತ. ಸ್ಪೀಕರ್ ವಾಂಟ್ಸ್ ಟು ಇಗ್ನೋರ್ ಹರ್. ಶಿ ಸ್ಟಿಕ್ಸ್ ಅರೌಂಡ್ ಆ್ಯಂಡ್ ಹಿ ನೋಟಿಸ್ಡ್ ಹರ್ ಡೀಪ್ ಕನ್ವಿಕ್ಷನ್ ಟು ಮೇಕ್ ಹರ್ ಓನ್ ಲಿವಿಂಗ್ ಇಂಡಿಪೆಂಡೆಂಟ್ಲಿ. ನಂತರದಲ್ಲಿ ಸ್ಪೀಕರ್ ಏನು ಮಾಡ್ತಾರೆ ಅಂದರೆ ಅರುಣ್ ಕೋಲತ್ಕರ್ ಅವರು ಅವಳ ಕಣ್ಣನ್ನು ನೋಡಿ ಅವ್ರಿಗೆ ಗೊತ್ತಾಗತ್ತೆ ಏನು ಅಂದರೆ ಇವಳು ಭಿಕ್ಷೆ ಬಿಡಲಿಕ್ಕೆ ಇಲ್ಲಿ ಬಂದಿಲ್ಲ, ಸ್ವಂತ ದುಡಿಮೆ ಮಾಡಿಕೊಂಡು ಇಂಡಿಪೆಂಡೆಂಟಾಗಿ ಜೀವನ ಮಾಡಬೇಕು ಅಂತ ಬಂದಿದ್ದಾಳೆ ಅಂತ. ಹಾಗಾಗಿ ಇವರು ತಮ್ಮನ್ನು ತಾವೇ ಅಲ್ಲಿ ಅವಳ ಕೈನಲ್ಲಿ ಚೇಂಜ್ ಆಗ್ತಾರೆ. ಈಗ ಪದ್ಯ ಪ್ರಾರಂಭವಾಗುತ್ತೆ ನೋಡಿ. ಆ್ಯಂಡ್ ಓಲ್ಡ್ ವುಮೆನ್ ಗ್ರ್ಯಾಪ್ಸ್ ದ ಸ್ಲೀವ್ಸ್ ಆಫ್ ಎ ಟೂರಿಸ್ಟ್. ಅಲ್ಲಿ ಹೋದವರ ಒಬ್ಬ ಟೂರಿಸ್ಟಿನ ತೋಳು ಅಂತ ಹೇಳಿದರೆ ನಮ್ಮ ಕೈಯ ಮೇಲೆ ಬಂದಿರುತ್ತಲ್ವ ಸ್ಲೀವ್ಸು, ಅದು ಆಯಿತಾ, ತೋಳುಗಳನ್ನು ಗ್ರ್ಯಾಬ್ಸ್ ದ ಸ್ಲೀವ್ಸ್ ಆಫ್ ದ ಟೂರಿಸ್ಟ್ ಆ್ಯಂಡ್ ಫಾಲೋಸ್ ಹಿಮ್. ಆ 50 ಪೈಸೆ ಕಾಯಿನ್ ಈಸ್ ವಾಟ್ ಶಿ ವಾಂಟ್ಸ್. ಅವಳಿಗೆ ಬೇಕಾಗಿರೋದೇನು? ಕೇವಲ 50 ಪೈಸೆ. ಶಿ ಪ್ರಾಮಿಸಸ್ ಟು ಶೋ ಹಿಮ್ ದಿ ಹಾರ್ಶು ಶ್ರೈನ್. ಅವಳು ಪ್ರಾಮಿಸ್ ಮಾಡ್ತಾಳೆ, ಸರ್ ಇಫ್ ಯು ಗಿವ್ ಮೀ 50 ಪೈಸೆ ಕಾಯಿನ್, ನೀವೇನಾದರೂ ನನಗೆ 50 ಪೈಸೆ ಕೊಡಲೇಬೇಕು ಅಂತ ಹೇಳ್ತಾಳೆ. ಆಯಿತಾ, ಐ ವಿಲ್ ಟೇಕ್ ಯು ಟು ದಿ ಹಾರ್ಶು ಶ್ರೈನ್ ಇನ್ ಎಕ್ಸ್ಚೇಂಜ್ ಫಾರ್ ದಿ ಕಾಯಿನ್. ದ ಟ್ರಾವೆಲರ್ ವಾಕ್ಸ್ ಅವೇ ಸಿನ್ಸ್ ಹಿ ಹ್ಯಾಸ್ ಆಲ್ರೆಡಿ ಸೀನ್ ದಿ ಶ್ರೈನ್. ಆಲ್ರೆಡಿ ಅಲ್ಲಿ ಅವಳಿಗೆ ಕೈಗೆ ಸಿಕ್ಕಿದಂತಹ ಒಬ್ಬ ಟೂರಿಸ್ಟ್, ಒಬ್ಬ ಯಾತ್ರಿಗ ಆಲ್ರೆಡಿ ಆ ಒಂದು ದೇವಸ್ಥಾನವನ್ನು ನೋಡಿರ್ತಾನೆ, ಕುದುರೆ ಹೆಜ್ಜೆಯ ಗುರುತನ್ನು ಕೂಡ ನೋಡಿರ್ತಾನೆ. ಹಾಗಾಗಿ ಅವನು ರೆಡಿ ಇರಲ್ಲ ಇವಳ ಹತ್ರ ದುಡ್ಡನ್ನು ಕೊಳ್ಳಿಕ್ಕೆ 50 ಪೈಸೆ. ನೋಡಿ, ದಿ ಎಲ್ಡರ್ಲಿ ವುಮೆನ್ ಟೈಟನ್ಸ್ ಹರ್ ಗ್ರಿಪ್. ಈ ಒಂದು ಅಜ್ಜಿ ಏನು ಮಾಡ್ತಾಳೆ ಅಂದರೆ ಗಟ್ಟಿಯಾಗಿ ಮತ್ತೆಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೋ ಅಂತ ಗಟ್ಟಿಯಾಗಿ ಇಟ್ಕೊತಾಳೆ. ಆ್ಯಂಡ್ ಹಾಬಲ್ಸ್ ಅಂತ ಹೇಳಿದರೆ ಕುಂಟ್ಕಂತ ವಯಸ್ಸಾಗಿದೆ ಅಜ್ಜಿಗೆ. ರೆಫ್ಯೂಸಸ್ ಟು ಗಿವ್ ಅಪ್. ನೋಡಿ, ಶಿ ಈಸ್ ಡಿಟರ್ಮೈಂಡ್, ಶಿ ಕ್ಲಿಂಗ್ಸ್ ಟು ಹಿಮ್ ಲೈಕ್ ಎ ಬುರ್ರ್ ಅಂತ ಇದೆ. ಅಂದರೆ ಚಿಕ್ಕ ಮುಳ್ಳುಗಳು, ನಾವೆಲ್ಲಾದರೂ ಸಂಧಿ ಮೂಲೆಯಿಂದ ಓಡಿ ಅಥವಾ ಹೋಗಿ ಬಚ್ಚಿಟ್ಕೊಂಡಾಗ ಮುಳ್ಳುಗಳು ನಮ್ಮ ಬಟ್ಟೆಗೆ ಹತ್ಕೊಂತವಲ್ವ, ಅದನ್ನು ಬಿಡಿಸ್ಲಿಕ್ಕಾಗಲ್ಲ. ಆ ರೀತಿಯಾಗಿ ಅಜ್ಜಿ ಗುಣಗಳನ್ನು ಇಲ್ಲಿ ಕವಿಯನ್ನು ಹೇಳ್ತಾ ಇದ್ದಾನೆ. ಅವಳು ಯಾವುದೇ ಕಾರಣಕ್ಕೂ ಇವನ ಮಾತನ್ನು ಕೇಳಲಿಕ್ಕೆ ರೆಡಿ ಇಲ್ಲ. ಶಿ ಕ್ಲಿಂಗ್ಸ್ ಟು ಹಿಮ್ ಲೈಕ್ ಎ ಬುರ್ರ್ ಅಂತ. ಅನಾಯ್ಡ್ ಬೈ ಹರ್ ಪರ್ಸಿಸ್ಟೆನ್ಸ್ ದಿ ಟ್ರಾವೆಲರ್ ಚೂಸಸ್ ಟು ಎಂಡ್ ದ ಫಾರ್ಸ್. ಇವನಿಗೆ ಟ್ರಾವೆಲರಿಗೆ ಏನಾಗ್ಬಿಡುತ್ತೆ ಅಂದರೆ ಯಾರು ಅಲ್ಲಿ ಯಾತ್ರಿಗನಿಗೆ ಇವಳಿಂದ ಇರಿಟೇಟ್ ಆಗಿಬಿಡುತ್ತೆ. ಹಾಗಾಗಿ ಅವನು ಮಾತಾಡೋದೇ ನಿಲ್ಲಿಸ್ಬಿಡೋಣ ಅಜ್ಜಿ ಹತ್ರ ಅಂದು ಹಿ ವಾಂಟ್ಸ್ ಟು ಎಂಡ್ ದ ಫಾರ್ಸ್ ಅಂದರೆ ಕಾನ್ವರ್ಸೇಷನ್ ಅಂತ. ವಿತ್ ದಿ ಆ್ಯನ್ ಏರ್ ಆಫ್ ಫಿನಾಲಿಟಿ. ಅವಳ ಕಡೆಗೆ ಒಂದು ಗುರಾಯಿಸಿಂಗ್ ನೋಡ್ತಾನೆ. ಡಿಕ್ಲೇರಿಂಗ್ ದ್ಯಾಟ್ ಹಿ ವುಡ್ ನಾಟ್ ಸಬ್ಮಿಟ್ ಟು ಹರ್. ನಾನು ನಿನಗೆ ಯಾವುದೇ ಕಾರಣಕ್ಕೂ ನಿನ್ನ ಮಾತನ್ನು ಕೇಳಲ್ಲ ಹಾಗೂ 50 ಪೈಸೆನೂ ಕೊಡಲ್ಲ ಅಂತ.
ಆ್ಯಸ್ ಎ ರಿಸಲ್ಟ್ ಬಟ್ ದ ಓಲ್ಡ್ ವುಮೆನ್ಸ್ ಸ್ಟೇಟ್ಮೆಂಟ್. ಆದರೆ ಅದೇ ಸಮಯಕ್ಕೆ ಅಜ್ಜಿ ಒಂದು ಡೈಲಾಗನ್ನು ಹೇಳ್ತಾಳೆ, ಮಾತನ್ನು ನೋಡಿ ಎಂಥ ಮಾತನ್ನು ಹೇಳ್ತಾಳೆ ಅಂದರೆ, ವಾಟ್ ಎಲ್ಸ್ ಕುಡ್ ಆ್ಯನ್ ಓಲ್ಡ್ ವುಮೆನ್ ಡೂ ಟು ಸರ್ವೈವ್ ಅಂತ. ಈ ವಯಸ್ಸಲ್ಲಿ ನಾನು ಮತ್ತೆ ಬೇರೆ ಯಾವ ಕೆಲಸವನ್ನು ಮಾಡಲಿ ಅಂತ ಆ ಯಾತ್ರಿಗನಿಗೆ ಕೇಳ್ತಾಳೆ. ಮತ್ತೇನು ಮಾಡಲಿ ನಾನು ಈ ವಯಸ್ಸಲ್ಲಿ ಕೆಲಸವನ್ನು, ಹೇಳು ನೀನೆ ಅಂತ. ವಾಟ್ ಎಲ್ಸ್ ಕುಡ್ ಆ್ಯನ್ ಓಲ್ಡ್ ವುಮೆನ್ ಡೂ ಟು ಸರ್ವೈವ್ ಆನ್ ದೀಸ್ ರಿಚ್ಡ್ ಹಿಲ್ಸ್ ಹಿಟ್ಸ್ ದಿ ನರೇಟರ್ ಲೈಕ್ ಎ ಫ್ಲ್ಯಾಶ್ ಆಫ್ ಲೈಟ್. ಈ ಒಂದು ಮಾತಿನಿಂದ ಅವನ ಕಣ್ಣುಗಳಲ್ಲಿ ಒಂದು ಬೆಳಕು ಬಂದ ಹಾಗೆ ಆಗುತ್ತೆ. ಅಯ್ಯೋ ದೇವರೇ, ಎಂಥ ಮಾತನ್ನು ಹೇಳಿದ್ಲು. ದ ನರೇಟರ್ ಈಸ್ ಏಬಲ್ ಟು ಸಿ ಹರ್ ಕ್ಲೋಸ್. ನೋಡಿ, ದ ನರೇಟರ್ ಈಸ್ ಏಬಲ್ ಟು ಸಿ ಹರ್ ಕ್ಲೋಸ್. ಅವಳ ಕಣ್ಣುಗಳಲ್ಲಿ ನೋಡ್ತಾನೆ. ಬಿಕಾಸ್ ಆಫ್ ದಿ ಹಾರ್ಶ್ ಟ್ರೂತ್ ದಟ್ ಕನ್ಫ್ರಂಟ್ಸ್ ಹಿಮ್, ಹಿ ಈಸ್ ಟೇಕನ್ ಎ ಬ್ಯಾಕ್ ವೆನ್ ಹಿ turns to gaze at her face. He discovered that his eyes are like deep bullet holes. ಏನನ್ನು ನೋಡ್ತಾನೆ ಅವಳ ಕಣ್ಣುಗಳಲ್ಲಿ? ಆ ಕಣ್ಣುಗಳೇ ಕಾಣ್ತಾ ಇರಲ್ಲ, ಕಣ್ಣು ಗುಡ್ಡೆ ಎಲ್ಲ ಹೋಲ್ ಬಿದ್ದಿರ್ತವೆ. ಅಷ್ಟು ಒಳಗಡೆ, ಅಷ್ಟು ವಯಸ್ಸಾಗಿದೆ ಅಜ್ಜಿಗೆ, ಅಷ್ಟು ಒಳಗಡೆ ಆ ಕಣ್ಣು ಹೋಗಿರುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಇಟ್ಸ್ ಲೈಕ್ ಎ ಡೀಪ್ ಬುಲೆಟ್ ಹೋಲ್ಸ್ ಅಂತ. ಆಯಿತಾ ವಿದ್ಯಾರ್ಥಿಗಳೇ? ನೆಕ್ಸ್ಟು ಇದೇ ರೀತಿಯಾಗಿ ಹೇಳ್ತಾ her skin is wrinkly and the cracks around her eyes and everything seemed to be crumbling around him. The atmosphere then undergoes a tremendous change. A disaster has occurred. The sky descends as the hill collapses. The temple breaks. The old woman, on the other hand, stands as a symbol of all around deterioration ಅಂತ ಇದೆ. ಇದನ್ನು ಬಿಟ್ಟು ಹಾಕಿಬೇಕಾರಾಯ್ತಾ? ಲಾಸ್ಟು ನೋಡಿ, ಹರ್ ಸ್ಕಿನ್ ಈಸ್ ರಿಂಕ್ಲಿ. ಅವಳ ಸಂಪೂರ್ಣವಾದ ಮುಖ, ಕೈ, ಎಲ್ಲಿ ದೇಹದ ಎಲ್ಲ ಭಾಗಗಳಲ್ಲಿ ಇರುವಂಥ ಚರ್ಮ ಏನಾಗಿದೆ ಅಂದರೆ ಶ್ರಿಂಕನಾಗ್ಬಿಟ್ಟಿದೆ. ಅಂದರೆ ನೀವು ಅಜ್ಜಿಯ ಚರ್ಮ, ನಮ್ಮ ಚರ್ಮ ಟೈಟಾಗಿರುತ್ತೆ, ಅವರ ಚರ್ಮ ಹೀಗೆ ಆಗಿಬಿಡುತ್ತೆ. ಕ್ರ್ಯಾಕ್ಸ್ ಅರೌಂಡ್ ಹರ್ ಐಸ್, ಕಣ್ಣುಗಳು ಕೂಡ ಎಲ್ಲ ಕಡೆಯೂ ಕೂಡ ಲೈನ್ಸ್ ಎಲ್ಲ ಮಾರ್ಕ್ ಬಿದ್ದಿದೆ. ಎವ್ರಿಥಿಂಗ್ ಸೀಮ್ ಟು ಬಿ ಕ್ರಂಬಲ್ ಅರೌಂಡ್ ಹಿಮ್. ದ ಅಟ್ಮಾಸ್ಫಿಯರ್ ದೆನ್ ಅಂಡರ್ಗೋಸ್ ಎ ಟ್ರಮೆಂಡಸ್ ಚೇಂಜ್. ದ ಡಿಸಾಸ್ಟರ್ ಹ್ಯಾಸ್ ಅಕರ್ಡ್. ದ ಸ್ಕೈ ಡಿಸೆಂಡ್ಸ್ ಆ್ಯಂಡ್ ದ ಹಿಲ್ಸ್. ನೋಡಿ ಯಾವ ರೀತಿಯಾಗಿ ಹೋಲಿಕೆಯನ್ನು ಮಾಡ್ತಾನೆ ಅಂದರೆ, ದಿ ಟೆಂಪಲ್ ಕ್ರ್ಯಾಕ್ಸ್ ಅಂತ ಹೇಳ್ತಾನೆ, ದ ಹಿಲ್ ಕ್ರ್ಯಾಕ್ಸ್. ಇದನ್ನು ಯಾಕೆ ಹಂಗೆ ಹೇಳ್ತಾನೆ ಅಂತ ಹೇಳಿದರೆ, ಅದು ಅಷ್ಟು ವರ್ಷದ ಟೆಂಪಲು, ಅಷ್ಟು ಅದಕ್ಕೆ ವಯಸ್ಸಾಗಿದೆ ಅಂತ. ಅಜ್ಜಿಗೂ ಕೂಡ ಅಷ್ಟು ವಯಸ್ಸಾಗಿದೆ. ದೇವಸ್ಥಾನಕ್ಕೆ ಎಷ್ಟು ವಯಸ್ಸು, ಅಜ್ಜಿಗೂ ಕೂಡ ಅಷ್ಟು ವಯಸ್ಸು. ಆ ಬೆಟ್ಟಕ್ಕೆ ಎಷ್ಟು ವಯಸ್ಸು, ಅಜ್ಜಿಗೂ ಕೂಡ ಅಷ್ಟು ವಯಸ್ಸಾಗಿದೆ. ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಅನ್ಸಲ್ವಾ ಅಂತ. ದ ಪಿಲಿಗ್ರಿಮ್ ಅಂಡರ್ಗೋಸ್ ಆ್ಯನ್ ಎಮೋಷ್ನಲ್ ಟ್ರಾನ್ಸ್ಫಾರ್ಮೇಷನ್. ಇದನ್ನೆಲ್ಲ ನೋಡಿಬಿಟ್ಟು ಆಯಿತಾ, ಯಾವ ವ್ಯಕ್ತಿ ಆ ಯಾತ್ರಿಗ, ನಾನು ಕೊಳ್ಳೆ ಬರೆದವಳಿಗೆ 50 ಪೈಸೆ, ನಾನು ಅವಳ ಜೊತೆ ಹೋಗೋದೇ ಇಲ್ಲ ನೋಡೋಕ್ಕೆ ಹಾರ್ಶ್ ಸ್ಟ್ರೈನ್ ಅಂತ ಅಂದುಕೊಂಡಿರ್ತಾನಲ್ವಾ. ದ ಪಿಲಿಗ್ರಿಮ್ ಅಂಡರ್ಗೋಸ್ ಆ್ಯನ್ ಎಮೋಷ್ನಲ್ ಟ್ರಾನ್ಸ್ಫಾರ್ಮೇಷನ್. ಆ ಒಬ್ಬ ಪಿಲಿಗ್ರಿಮ್ ಅಂತ ಹೇಳಿದರೆ ಭಕ್ತಿಯ ಸ್ಥಳ ಅಂತ. ಪಿಲಿಗ್ರಿಮೇಜ್ ಅಂದರೆ ಆ ಒಂದು ಸ್ಥಳಕ್ಕೆ ಬಂದಂತಹ ಒಬ್ಬ ಭಕ್ತ ತಾನು ಅಂಡರ್ಗೋಸ್ ಎಮೋಷ್ನಲ್ ಟ್ರಾನ್ಸ್ಫಾರ್ಮೇಷನ್ನೇ ಆಗಿಬಿಡುತ್ತೆ. ಅವನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದರೆ ಬದಲಾವಣೆ ಆಗಿಬಿಡ್ತಾನೆ. ಅಟ್ ಎ ವೆರಿ ಸೇಮ್ ಮೂಮೆಂಟ್ ವೆನ್ ದಿ ವುಮೆನ್ ಸ್ಟ್ಯಾಂಡ್ಸ್ ಅಲೋನ್. ಅರ್ಥ ಆಯ್ತಲ್ವ? ಅಲ್ಲೇ ಅಜ್ಜಿ ಹತ್ರನೇ ಅವನು ಟ್ರಾನ್ಸ್ಫಾರ್ಮೇಷನ್ ಆಗಿ ಅಜ್ಜಿ ಹೇಳಿದ ಹಾಗೆ ಮಾತನ್ನು ಕೇಳ್ತಾನೆ. ಹಿ ಈಸ್ ಎಂಬ್ಯಾರಸ್ಡ್. ಹಿ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಟು ಎ ಸ್ಮಾಲ್ ಚೇಂಜ್ ಇನ್ ಹರ್ ಹ್ಯಾಂಡ್. ನೋಡಿ, ಅಜ್ಜಿಯ ಚೇಂಜಲ್ಲಿ ಇದೇ ನಿಮಗೆ ಕ್ವಶನ್ ಕೂಡ ಕೇಳ್ತಾರೆ. ಹೌ ಡಿಡ್ ದ ಟ್ರಾನ್ಸ್ಫಾರ್ಮೇಷನ್ ಹ್ಯಾಪನ್ಡ್ ಇನ್ ದಟ್ ಸ್ಮಾಲ್ ಹ್ಯಾಂಡ್ ಅಂತ. ಇದು ಅಜ್ಜಿಯ ಕೈಯಲ್ಲಿ ಯಾವ ರೀತಿಯಾಗಿ ಈ ಒಬ್ಬ ಯಾತ್ರಿಗ, ಒಬ್ಬ ಪಿಲಿಗ್ರಿಮೇಜ್ ಅಥವಾ ಟೂರಿಸ್ಟ್ ಪರ್ಸನ್ ಅಥವಾ ನರೇಟರು ಯಾವ ರೀತಿಯಾಗಿ ಚೇಂಜ್ ಆದರು ಅಂತ ಇದೇ ಉತ್ತರವನ್ನು ಬರೀಬೇಕು. ದಿ ಎಂಡ್ ಆಫ್ ದಿ ಪೋಯಮ್ ಅಸೆಟ್ಸ್ ದ್ಯಾಟ್ ನಾಟ್ ಎ ಸಿಂಗಲ್ ಪರ್ಸನ್ ಮಸ್ಟ್ ಬಿ ಜಡ್ಜ್ಡ್ ಆರ್ ಟೇಕನ್ ಫಾರ್ ಗ್ರ್ಯಾಂಟೆಡ್. ಯಾರನ್ನೋ ಒಬ್ಬರು ಕೈ ಚಾಚ್ತಾ ಇದ್ದಾರೆ ಅಂದ ತಕ್ಷಣ ಅವರನ್ನು ಭಿಕ್ಷೆ ಬಿಡ್ತಾ ಇದ್ದಾರೆ ಅಂತ ಹೇಳುವುದು ಬಹಳ ತಪ್ಪು ಕಣ್ರಿ. ಅವರ ಹಿನ್ನೆಲೆ ನಮಗೆ ಗೊತ್ತಿರುವುದಿಲ್ಲ ಅಂತ ಈ ಒಂದು ಪದ್ಯ ನಮಗೆ ಹೇಳಿಕೊಡುತ್ತೆ. ಯಾಕಂದರೆ ಅಜ್ಜಿ ಇಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾಳೆ. ಅಜ್ಜಿಯ ಪರಿಸ್ಥಿತಿ ನೋಡಿ, ಯಾರೂ ನೋಡ್ಕೊತಾ ಇಲ್ಲ. ಅಜ್ಜಿ ಈ ವಯಸ್ಸಲ್ಲಿ ಮನೆಯಲ್ಲಿರಬೇಕಿತ್ತು, ಆದರೆ ಎಲ್ಲಿದ್ದಾಳೆ? ದೇವಸ್ಥಾನದ ಬಳಿಯಲ್ಲಿ ಒಂದು ಟೂರಿಸ್ಟ್ ಗೈಡಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾಳೆ. ದಿಸ್ ಈಸ್ ದಿ ಏನಂತೀರ ಡಿಟರ್ಮಿನೇಷನ್ ಇನ್ ಹರ್ ಲೈಫ್. ಅದು ದಿಸ್ ಈಸ್ ದ ರೈಟ್ ಡಿಸಿಷನ್ ಶಿ ಹ್ಯಾಸ್ ಟೇಕನ್ ಇನ್ ಹರ್ ಲೈಫ್. ಬಟ್ ಆ ಮಕ್ಕಳು, ಆ ಮೊಮ್ಮಕ್ಕಳು, ಅವರಿಗೆಲ್ಲ ದೇವರು ನೋಡ್ಕೊಳ್ತವೆ. ಧನ್ಯವಾದಗಳು ಮಕ್ಕಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನ ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ.